ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ತಾನೇ? ಓಕೆ, ಸೊ ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಿಮ್ಮ ಅಭ್ಯಾಸ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಹೇಗೆ ಓದ್ತಿದ್ದೀರಾ ಎಲ್ಲರೂ? ಚೆನ್ನಾಗಿ ಓದ್ತಿದ್ದೀರಾ? ಎಲ್ಲ ಸಬ್ಜೆಕ್ಟ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಮ್ಯಾಥ್ಸ್ ಒಂದೇ ಅಂತಲ್ಲ, ಎಲ್ಲ ಸಬ್ಜೆಕ್ಟು ನಿಮಗೆ ಬೇಕು ಅಲ್ವಾ? ಸೊ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಓದ್ತಾ ಬನ್ನಿ, ಓದಿದ್ದನ್ನ ರಿವೈಸ್ ಮಾಡ್ತಾ ಬನ್ನಿ. ಓದೋದು ಎಷ್ಟು ಮುಖ್ಯನೋ ಅದನ್ನು ರಿವೈಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಓದಿದ್ದು ಮರ್ತು ಹೋದ್ರೆ ಏನು ಪ್ರಯೋಜನ? ನೀವೇನು ಮಾಡಿ, ರಿವಿಷನ್ ಟೈಮನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ರಿವಿಷನ್ ಟೈಮ್ ಇರುತ್ತಲ್ಲ, ಅದನ್ನು ಓದೋದಕ್ಕೆ ಮೀಸಲಿಡಬೇಕು. ಅಟ್ ದ ಸೇಮ್ ಟೈಮ್ ರಿವಿಷನ್ನು ಆಗಿರಬೇಕು. ಹೇಗೆ ಮಾಡ್ಬೋದು? ನೀವು ಸುಮ್ಮನೆ ಕೂತಿರ್ತೀರ ಯಾವಾಗಾದರೂ, ಓಕೆ, ಏನಾದರೂ ಸುಮ್ಮನೆ ಕೂತಿರ್ತೀರಾ ಅಥವಾ ಏನಾದರೂ ಮಾಡ್ತಿರ್ತೀರಾ, ಓದೋ ಟೈಮನ್ನು ಬಿಟ್ಟು ನಾನು ಹೇಳ್ತಿರೋದು. ಹೀಗೆ ಓದಿದ್ದನ್ನು ರಿವೈಸ್ ಮಾಡ್ತಾ ಬನ್ನಿ. ಏನೇನು ಕಲ್ತಿರಿ, ಏನೇನಿಲ್ಲ, ಫಾರ್ಮುಲಾಗಳಿದ್ರೆ ಫಾರ್ಮುಲಾ ರಿವೈಸ್ ಮಾಡಿ. ಫ್ರೀ ಟೈಮನ್ನು ಕೂಡ ಯೂಸ್ ಮಾಡ್ತಾ ಬನ್ನಿ. ಈ 2-3 ತಿಂಗಳು ನೀವು ಎದ್ರೆ ಕೂತ್ರೆ ನಿಂತ್ರೆ ಚಾಪ್ಟರು, ಕಾನ್ಸೆಪ್ಟು, ಮಾರ್ಕ್ಸು ಇದ್ರ ಮೇಲೆ ಇರ್ಬೇಕು ನಿಮ್ಮ ಧ್ಯಾನ. ಹೀಗೆ ಮಾಡಿದಾಗ ಯಾವಾಗ ನಿಮಗೆ ಅದೇ ಧ್ಯಾನ ಇರುತ್ತಲ್ಲ ನೋಡಿ, ಒಳ್ಳೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಹೌದಾ? ಸೊ ರಿಸಲ್ಟು ಅಷ್ಟೇ ಮುಖ್ಯ, ಹಾಗೆ ನಾಲೆಡ್ಜನ್ನು ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹೌದಾ? ಸೊ ಈಗ ನಾವು ಹೆಚ್ಚು ಒತ್ತು ಕೊಡೋದು ಮಾರ್ಕ್ಸಿಗೆ. ಹೌದಾ? ಮಾರ್ಕ್ಸ್ ನಿಮಗೆ ಬೇಕೇ ಬೇಕು. ಹಾಗಾಗಿ ಮಾರ್ಕ್ಸಿಗೋಸ್ಕರ ಏನು ಮಾಡ್ತೀರಾ? ಕಲ್ತಿದ್ದನ್ನು ರಿವೈಸ್ ಮಾಡ್ತಾ ಬನ್ನಿ, ಟೈಮನ್ನು ಉಳಿತಾಯ ಮಾಡ್ತಾ ಬನ್ನಿ. ಉಳಿದಿರೋ ಟೈಮನ್ನು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಓದೋ ಅಂಥ ಒಂದು ಟೈಮನ್ನು ಮೀಸಲಿಡಿ. ಓಕೆ, ಹೊಸ ಚಾಪ್ಟರ್ಗಳನ್ನು, ಹೊಸ ಕಾನ್ಸೆಪ್ಟ್ಗಳನ್ನು ಓದೋದಕ್ಕೆ ಟೈಮನ್ನು ಮೀಸಲಿಡಿ. ಯಾಕೆಂದರೆ ದಿನ ಕಳೆದ ಹಾಗೆ ಹತ್ರ ಹೋಗ್ತೀವಿ ಎಕ್ಸಾಮಿಗೆ, ಅಷ್ಟರೊಳಗೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಓದಿ ಮುಗಿಸ್ಬೇಕೆಲ್ಲ ಚಾಪ್ಟರ್ಸು. ರಿವಿಷನ್ ಅಷ್ಟೇ ಇಟ್ಕೋಬೇಕು ಎಕ್ಸಾಮ್ ಮುಂದೆ. ಓಕೆ, ಸರಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ. ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ ನಾವು? ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಹೌದಾ? ಇವತ್ತು ನಮ್ಮ 5th ಸೆಷನ್. ಹಾಗಿದ್ರೆ ಇವತ್ತಿನ ಸೆಷನ್ನಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಅಭ್ಯಾಸ ಏನು, ಯಾವಾಗಲೂ ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ ಅಂತ ರಿವೈಸ್ ಮಾಡೋದು. ಸೊ ನಿನ್ನೆ ಸೆಷನಲ್ಲಿ NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ? ನೆಕ್ಸ್ಟ್ ಕಾನ್ಸೆಪ್ಟ್, ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ಶೇಪ್. ಸರಿ, ನಿನ್ನೆ ಸೆಷನಲ್ಲಿ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡಿದ್ದು ನಿಜ, ಆದರೆ ಯಾವ ಕಾನ್ಸೆಪ್ಟ್ ಮೇಲೆ? ವಾಲ್ಯೂಮ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಹೌದಾ? ಅದ್ರ ಮೇಲೆ ಇದ್ದಂತಹ ಎಕ್ಸಸೈಸ್ ಕ್ವಶನ್ಸ್ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ವಿ. ಇವತ್ತು ಇನ್ನೊಂದು ಕಾನ್ಸೆಪ್ಟ್ನ ಕಲೀಲಿಕ್ಕೆ ಹೊರಟಿದ್ದೀವಿ. ಅದೇನು ಅಂದರೆ ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ಶೇಪ್. ಹಾಗಿದ್ರೆ ಇದರಲ್ಲಿ ಏನಿರುತ್ತೆ, ಏನಿಲ್ಲ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಓಕೆ, ಸರಿ. ಇಲ್ಲಿ ನಿಮಗೇನೋ ಚಿತ್ರ ಕಾಣಿಸ್ತಿದೆ. ಏನು ಚಿತ್ರ ಇದು? ನೋಡಿ, ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ಶೇಪ್ ಅಂತ ಹೇಳ್ತಿದ್ದಾರೆ. ನೀವು ಮೊಂಬತ್ತಿ ನೋಡಿರ್ತೀರ, ಕ್ಯಾಂಡಲ್ ನೋಡಿರ್ತೀರ. ಹೌದಾ? ಕರೆಂಟ್ ಹೋದಾಗೆಲ್ಲ ಮೊಂಬತ್ತಿ, ಕ್ಯಾಂಡಲ್ನ ಯೂಸ್ ಮಾಡಿರೋ ಅಂತ. ಇವಾಗ UPS ಇನ್ವರ್ಟರ್ ಓಕೆ, ಒಪ್ಕೊಳ್ತೀನಿ. ಆದರೆ ಅದೂ ಟುಸ್ ಅಂತು ಅಂತ ಇಟ್ಕೊಳ್ರಿ, ಇಡೀ ದಿನ ಕರೆಂಟ್ ತೆಗೆದ್ರು ಇನ್ವರ್ಟರ್ ಒಳಗೆ ಇದ್ದಿದ್ದಂಥ ಬ್ಯಾಟ್ರಿ ಕೂಡ ಡೌನ್ ಆಗಿ ಹೋಯ್ತು ಅಂದರೆ ಏನು ಮಾಡ್ತೀರಾ? ನಮಗೆ ಆ ಕ್ಯಾಂಡಲೇ ಗತಿ ಆವಾಗ. ಹೌದಾ? ಕ್ಯಾಂಡಲ್ ಅಂತೂ ನೋಡಿರ್ತೀರ ಎಲ್ಲರೂ. ಈ ಕ್ಯಾಂಡಲ್ ಹೇಗೆ ಉರಿಯುತ್ತೆ? ವಿತ್ ದ ಹೆಲ್ಪ್ ಆಫ್ ದ ವ್ಯಾಕ್ಸ್. ಹೌದಾ? ಸೊ ಆ ವ್ಯಾಕ್ಸ್ ಏನಾಗುತ್ತೆ, ಯಾವಾಗ ಕ್ಯಾಂಡಲ್ನ ಆನ್ ಮಾಡ್ತೀವಲ್ಲ, ಹಚ್ತೀವಲ್ಲ, ಆ ಬಿಸಿಗೆ ಆ ವ್ಯಾಕ್ಸ್ ಏನಿರುತ್ತಲ್ಲ, ಫಸ್ಟ್ ಆಫ್ ಆಲ್ ಕ್ಯಾಂಡಲ್ ಎದ್ರಿಂದ ಮಾಡಿರ್ತಾರೆ, ವ್ಯಾಕ್ಸಿಂದ ಮಾಡಿರ್ತಾರೆ. ಹೌದಾ? ವ್ಯಾಕ್ಸು ಬಿಸಿಗೆ ಕರಗ್ತಾ ಹೋಗುತ್ತೆ. ಹೇಗೆ ಕರಗಿ ಹೇಗಾಗುತ್ತೆ? ನೀರಾಗ್ತಾ ಹೋಗುತ್ತೆ. ಹೌದೋ ಅಲ್ವೋ? ನೀವು ನೋಡಿರ್ತೀರಾ. ಈಗ ಮೊಂಬತ್ತಿನ ಹಚ್ಚಿದಾಗ ಅದು ವರ್ಷ ಪೂರ್ತಿ ಹಾಗೇ ಇರುತ್ತಾ? ಇಲ್ಲ ತಾನೆ. ಅದೇನಾಗುತ್ತೆ, ಬಿಸಿಗೆ ಕರಗ್ತಾ ಹೋಗುತ್ತೆ. ಸೊ ಈಗ ಸಪೋಸ್ ನಾನು ಒಂದು ಕ್ಯಾಂಡಲ್ ಇದೆ ಅಂತ ಇಟ್ಕೊಳ್ರಿ, ವ್ಯಾಕ್ಸ್ ಅದೇ ಅಂತ ಇಟ್ಕೊಳ್ರಿ. ಆ ವ್ಯಾಕ್ಸನ್ನು ನಾನೇನು ಮಾಡ್ತೀನಿ, ಚೆನ್ನಾಗಿ ಬಿಸಿ ಮಾಡ್ತೀನಿ. ಬಿಸಿ ಮಾಡಿಬಿಟ್ಟು ಅದು ನೀರಾಗ್ತದೆ. ಹೌದಾ? ನಾನೇನು ಮಾಡ್ತೀನಿ, ನನಗೆ ಡಿಫ್ರೆಂಟ್ ಶೇಪಿಗೆ ಬೇಕು. ಓಕೆ, ಆ ಒಂದು ಕ್ಯಾಂಡಲನ್ನು ಒಂದು ಪಾತ್ರೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಕ್ಯೂಬ್ ಶೇಪಲ್ಲಿದೆ ಅಂತ ಇಟ್ಕೊಳ್ರಿ, ಅಥವಾ ಕೋನ್ ಶೇಪಲ್ಲಿದೆ. ಆ ಕೋನ್ ಶೇಪಲ್ಲೋ ಕ್ಯೂಬ್ ಶೇಪಲ್ಲೋ ಇರ್ತಕ್ಕಂಥ ಟ್ರೇಗಳನ್ನು ಅಥವಾ ಏನಾದರೂ ಒಂದು ವಸ್ತು ತಗೊಂಡು ಅದರಲ್ಲಿ ನೀರಾಗಿ ಲಿಕ್ವಿಡ್ ಫಾರ್ಮಲ್ಲಿ ಇರ್ತಕ್ಕಂಥ ವ್ಯಾಕ್ಸನ್ನು, ಕರಗಿರೋ ವ್ಯಾಕ್ಸನ್ನು, ಬಿಸಿಯಾದ ವ್ಯಾಕ್ಸನ್ನು ಹಾಕಿದಾಗ ಏನಾಗುತ್ತೆ? ಅದರೊಳಗೆ ಹೋಗಿ ಕೂಡುತ್ತೆ. ಹೌದು. ಅದಾದಮೇಲೆ ಏನಾಗುತ್ತೆ, ತಣ್ಣಗಾದ್ಮೇಲೆ
ಅದು ಗಟ್ಟಿಯಾಗಿ ಅದೇ ಶೇಪ್ನ ಹೊಂದ್ಕೊಂಡಿರುತ್ತೆ. ಹೌದಾ? ಕೋನ್ ಶೇಪಲ್ಲಿ ಇವಾಗ ಒಂದು ಕೋನ್ ಇದೆ ಅಂತ ಇಟ್ಕೊಳ್ರಿ. ಈ ಕೋನ್ ಒಳಗೆ ವ್ಯಾಕ್ಸನ್ನು ಕರಗಿಸಿ ಹಾಕಿದರೆ ಅದು ತಣ್ಣಗಾದ್ಮೇಲೆ ಹೊರಗೆ ತೆಗ್ದಾಗ, ಕೋನಿಂದ ಹೊರಗೆ ತೆಗ್ದಾಗ ಏನಾಗಿರುತ್ತೆ? ಆ ವ್ಯಾಕ್ಸು ಕೋನ್ ಶೇಪಲ್ಲೇ ಇರುತ್ತೆ. ಆಮ್ ಐ ರೈಟ್? ನಾನಿಲ್ಲಿ ನಿಮಗೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ಒಂದು ಕ್ಯಾಂಡಲನ್ನು ಕರಗಿಸಿ ನಾನು ಅದು ಎಕ್ಸಾಕ್ಟಾಗಿ ಕರಗಿರುವಂಥ ಕ್ಯಾಂಡಲ್ ಅಂದರೆ ವ್ಯಾಕ್ಸನ್ನು ಒಂದು ಕೋನ್ ಪೂರ್ತಿ ತುಂಬಿಸ್ತಿದ್ದೀನಿ ಅಂದರೆ ಏನರ್ಥ? ಇಟ್ ಮೀನ್ಸ್ ವಾಲ್ಯೂಮ್ ಆಫ್ ದಿಸ್ ಕ್ಯಾಂಡಲ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿಸ್ ಕೋನ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಈ ಕ್ಯಾಂಡಲ್ನ ಕರಗಿಸಿದಾಗ, ಈ ವ್ಯಾಕ್ಸನ್ನು ಕರಗಿಸಿದಾಗ, ಇದು ನೀರಾದಾಗ ಇದನ್ನು ತಗೊಂಡು ಕೋನಿಗೆ ಹಾಕಿದೆ. ಹಾಗಿದ್ರೆ ಆ ಕೋನ್ ಕೂಡ ಫುಲ್ಫಿಲ್ ಆಯಿತು ಇದೇ ವ್ಯಾಕ್ಸಿಂದನೇ. ಹಾಗಿದ್ರೆ ಎರಡರ ವಾಲ್ಯೂಮ್ ಸೇಮ್ ಇದ್ದಾಗ ಮಾತ್ರ ಇದು ಕರಗಿದಾಗ ಇದ್ರೊಳಗೆ ಹೋಗುತ್ತೆ, ಹಾಗೆ ಕರೆಕ್ಟಾಗಿ ಫಿಲ್ ಆಗುತ್ತೆ. ಇಟ್ ಮೀನ್ಸ್ ಬೋತ್ ವಾಲ್ಯೂಮ್ಸ್ ಆರ್ ಸೇಮ್. ಅರ್ಥ ಆಗ್ತಿದ್ದುದಾ? ಗಾಟ್ ಇಟ್? ಸೊ ಈ ರೀತಿಯಾಗಿ ನೋಡಿ, ಇದು ಇದರಲ್ಲಿ ಇದೇನಿದೆ ಅಲ್ಲ, ಇದೆಲ್ಲ ನಾನು ಲಿಕ್ವಿಡ್ ಫಾರ್ಮಿಗೆ ತೊಗೊಂಬಂದಿರೋಂತಹ ವ್ಯಾಕ್ಸ್ ಅಂತ ಇಟ್ಕೊಳ್ರಿ. ಅಸ್ಯೂಮ್ ಮಾಡ್ರಿ, ಇಮ್ಯಾಜಿನ್ ಮಾಡ್ರಿ, ಕಣ್ಣು ಮುಂದೆ ತಂದುಕೊಳ್ಳಿ. ಅದನ್ನು ಈ ಒಂದು ಸಾಲಿಡ್ ಕ್ಯೂಬ್ ಥರ ಇದೆಲ್ಲ ಇದ್ರ ತುಂಬ ತುಂಬಿಸ್ತೀನಿ. ಓಕೆ, ನೀರಾಗಿದೆ ವ್ಯಾಕ್ಸ್. ಈಗ ಅದನ್ನು ತಣ್ಣಗಾದ್ಮೇಲೆ ಹೊರಗೆ ತೆಗ್ದಾಗ ಏನಾಗುತ್ತೆ? ಇದೇ ಶೇಪಲ್ಲಿರುತ್ತೆ ವ್ಯಾಕ್ಸು. ಹೌದಾ? ಇದರ ಅರ್ಥ ಏನು? ಇದರ ವಾಲ್ಯೂಮ್ ಸೇಮ್ ಆಯಿತು. ಹಾಗಿದ್ದಾಗ ಮಾತ್ರ ಇದರಲ್ಲಿ ಇದ್ದದನ್ನೆಲ್ಲ ಇದಕ್ಕೆ ನಾನು ಹಾಕೋದಕ್ಕೆ ಸಾಧ್ಯ. ಅರ್ಥ ಆಗ್ತಿದಾ? ಇಟ್ ಮೀನ್ಸ್ ವಿ ಕ್ಯಾನ್ ಕನ್ವರ್ಟ್ ಒನ್ ಶೇಪ್ ಟು ಅನದರ್ ಶೇಪ್. ಓಕೆ, ಯಾವುದೇ ಲಿಕ್ವಿಡ್ ಆಗಿರಬಹುದು ಅಥವಾ ಈ ರೀತಿ ವಸ್ತುಗಳನ್ನು ಆಗಿರಬಹುದು. ಹೌದಾ? ಸೊ ಲಿಕ್ವಿಡ್ ಆದರೂ ಅಷ್ಟೇ, ಐಸ್ಗಳನ್ನು ನೋಡಿರ್ತೀರಾ, ಕರೆಕ್ಟ್ ತಾನೆ? ಸೊ ಐಸ್ ಕ್ಯೂಬ್ಗಳನ್ನು ನೋಡಿರ್ತೀರಾ. ನೀರಿದ್ದಿದ್ದು ಅದೇನಾಯಿತು? ಐಸ್ ಕ್ಯೂಬ್ ಆಯಿತು. ಹೌದಾ? ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನಾವು ಏನನ್ನ ತಿಳ್ಕೋಬೇಕು ಅಂದರೆ, ಎಷ್ಟು ವಾಲ್ಯೂಮ್ ಆಫ್ ನೀರನ್ನು ತಗೊಂಡಿರ್ತೀವಲ್ಲ ಅಷ್ಟೇ ವಾಲ್ಯೂಮ್ ಆಫ್ ನೀರೇ ಅಲ್ಲಿ ಸಾಲಿಡ್ ಆಗೋದು, ಐಸ್ ಕ್ಯೂಬ್ ಆಗೋದು. ಓಕೆ, ಹಾಗಿದ್ರೆ ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ಶೇಪ್ ಈಸ್ ಆಲ್ಸೋ ಪಾಸಿಬಲ್. ಗಾಟ್ ಇಟ್? ಯಾವಾಗ? ವೆನ್ ಇಟ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್, ಲಿಕ್ವಿಡಿಂದ ಸಾಲಿಡ್ಗೆ ತಗೊಂಡು ಹೋಗ್ತೀವಿ. ಓಕೆ, ಬಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದೇನು, ವಾಲ್ಯೂಮ್ಗಳು ಎರಡೂ ಕಡೆಯಲ್ಲೂ ಸೇಮ್ ಇರುತ್ತೆ. ಹಾಗಿದ್ದಾಗ ಮಾತ್ರ ಅದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅಂತ. ಅರ್ಥ ಆಯ್ತಾ? ನಾನು ಹೇಳೋ ಕಾನ್ಸೆಪ್ಟ್ ನಿಮಗೆ ನೀವು ಕ್ಯಾಚ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್, ಬೇರೆ ಏನಿಲ್ಲ. ಇಲ್ಲಿ ಇರೋದು ಕೂಡ ವಾಲ್ಯೂಮ್ ಕಾನ್ಸೆಪ್ಟೇ. ಬಟ್ ಒಂದು ವಾಲ್ಯೂಮನ್ನು, ಈಗ ಸಪೋಸ್ ಒಂದು ಸಿಲಿಂಡರಲ್ಲಿ ಇರ್ತಕ್ಕಂಥ ವ್ಯಾಕ್ಸನ್ನು ತಗೊಂಡು ನಾನು ಒಂದು ಕ್ಯೂಬಾಯ್ಡ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಪಾತ್ರೆಗೆ ಹಾಕ್ತೀನಿ. ಇದರಲ್ಲಿ ಫುಲ್ ಇತ್ತು, ಸಿಲಿಂಡರಲ್ಲಿ ಪೂರ್ತಿ ಏನಿತ್ತು? ವ್ಯಾಕ್ಸ್ ಇತ್ತು. ಕಾಯಿಸ್ದೆ, ಅದನ್ನು ಪೂರ್ತಿ ಇತ್ತದು, ಸಿಲಿಂಡರ್ ಫುಲ್ ಇತ್ತು. ಅದನ್ನು ಪೂರ್ತಿ ಕ್ಯೂಬಾಯ್ಡಿಗೆ ಹಾಕಿದಾಗ ಕೂಡ ಅದು ಪೂರ್ತಿಯಾಗಿ ಏನಾಯಿತು? ಹೊಂದ್ಕೊಳ್ತು. ಅಂದರೆ ಈ ಸಿಲಿಂಡರ್ ಒಳಗಿರೋ ವ್ಯಾಕ್ಸೇ ಕ್ಯೂಬಾಯ್ಡಲ್ಲಿ ಹಾಕಿದಾಗ ಕೂಡ ಫುಲ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಫಿಲ್ ಆಯಿತು. ಇಟ್ ಮೀನ್ಸ್ ಇದರ ವಾಲ್ಯೂಮ್ ಸೇಮ್ ಇದ್ದಾಗ ಮಾತ್ರ ಆಗೋದು. ಹೌದಾ? ಯಾ, ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಎರಡೂ ವಾಲ್ಯೂಮ್ಗಳು ಸೇಮ್ ಇದ್ದಾಗ ಮಾತ್ರ ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ. ಓಕೆ, ಆಲ್ ರೈಟ್. ಈಗ ಇದರ ಮೇಲೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕಾನ್ಸೆಪ್ಟ್ ಇಷ್ಟೇ ಇರೋದು, ಸುಲಭ, ಏನು ಕಷ್ಟ ಏನಿಲ್ಲ. ಇವಾಗ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಯೂಸ್ ಮಾಡುವಂಥದ್ದು ವಾಲ್ಯೂಮ್ ಕಾನ್ಸೆಪ್ಟೇ. ಹೌದಾ? ಸೊ ವಾಲ್ಯೂಮ್ ಬಗ್ಗೆ ನಮಗೆ ಚೆನ್ನಾಗಿ ಪರಿಚಯ ಇದೆ, ಆಲ್ರೆಡಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವಾಗೇನು ಚಿಂತೆ ಇಲ್ಲ. ಸೊ ಹಾಗಿದ್ರೆ ಇವಾಗ ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ? ಎ ಕೋನ್ ಆಫ್ ಹೈಟ್ 24 centimeter and radius of base 6 centimeter is made up of modeling clay. A child reshapes it in the form of a sphere. Find the radius of the sphere ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಪ್ರಶ್ನೆಯಲ್ಲಿ ಏನು ಕೊಟ್ಟಾರೆ? ವಾಟ್ ದೇ ಹ್ಯಾವ್ ಗಿವೆನ್ ನೋಡಿ. ದೇರ್ ಈಸ್ ಎ ಕೋನ್. ಓಕೆ, ಕೋನ್ ಇದೆ. ಆ ಕೋನ್ದು ಹೈಟ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ? ಹೈಟ್ ಈಸ್ 24 centimeter. ಹೈಟ್ ಈಸ್ 24 centimeter. ಓಕೆ, ಹಾಗೆ ಬೇಸ್ ರೇಡಿಯಸ್ ಕೊಟ್ಟರೆ ದಟ್ ಈಸ್ 6 centimeter. ಓಕೆ, ಇದನ್ನ ಈ ಕೋನ್ ಏನಿದೆ ಅಲ್ಲ, ಸೊ ಆ ಕೋನ್ ಶೇಪಿಗೆ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಮಾಡೆಲಿಂಗ್ ಕ್ಲೇ. ಆ ಕೋನ್ ಶೇಪಿಗೆ ವಿಚ್ ಈಸ್ ಹ್ಯಾವಿಂಗ್ ದ ಹೈಟ್ 24 centimeter, ರೇಡಿಯಸ್ 6 centimeter, ಕ್ಲೇಯಿಂದ ಆ ಕೋನ್ ಶೇಪನ್ನು ಮಾಡಲಾಗಿದೆ. ಎ ಚೈಲ್ಡ್ ರೀಶೇಪ್ಸ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಸ್ಪಿಯರ್. ಈಗ ನೋಡಿ,
ಅದೇ ಕ್ಲೇನ ಯೂಸ್ ಮಾಡಿ, ಫಸ್ಟು ಒಂದು ಕ್ಲೇಯಿಂದ ಕೋನನ್ನು ಏನು ಮಾಡಿದ್ರಲ್ಲ ಅದೇ ಕ್ಲೇನ ತಗೊಂಡು ಈಗ ಒಂದು ಹುಡುಗ ಅಥವಾ ಹುಡುಗಿ ಚಿಕ್ಕ ಮಗು ಏನು ಮಾಡುತ್ತೆ, ಇಟ್ ಈಸ್ ರೀಶೇಪಿಂಗ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಸ್ಪಿಯರ್. ನೋಡಿ, ಅದೇ ಕ್ಲೇ ಕೋನ್ ಆಗಿದ್ದನ್ನ ಮತ್ತೆ ವಾಪಸ್ ನಾರ್ಮಲ್ ಆಗಿ ಕ್ಲೇ ಮಾಡಿಬಿಟ್ಟು ಇವಾಗ ಇನ್ನೊಂದು ಶೇಪ್ ಮಾಡ್ತಿದ್ದಾಳ ಹುಡುಗಿ ಅಥವಾ ಹುಡುಗ. ಸೊ ಇಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಸ್ಪಿಯರ್. ಓಕೆ, ಆ ಸ್ಪಿಯರ್ ಇಂದು ಏನು ಕೊಟ್ಟರೆ, ಏನಾದರೂ ಕೊಟ್ಟಾರ? ಏನು ಕೊಟ್ಟಿಲ್ಲ. ಸೊ ವಿ ನೀಡ್ ಟು ಫೈಂಡ್ ದ ರೇಡಿಯಸ್. ಹೌದಾ? ಈ ಸ್ಪಿಯರ್ ಬಗ್ಗೆ ಏನಾದರೂ ಕೊಟ್ಟಾರ? ಏನು ಕೊಟ್ಟಿಲ್ಲ. ಸೊ ದೇ ಹ್ಯಾವ್ ಓನ್ಲಿ ಗಿವೆನ್ ದಟ್ ಕ್ಲೇ ಈಸ್ ಕನ್ವರ್ಟೆಡ್, ರೀಶೇಪ್ಡ್ ಇನ್ ಟು ದ ಸ್ಪಿಯರ್ ಅಂತ ಅಷ್ಟೇ ಕೊಟ್ಟಿರೋದು. ಈಗ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಸ್ಪಿಯರ್ ಇಂದು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಈಗ ಈ ಒಂದು ಕಾನ್ಸೆಪ್ಟ್ ಇವಾಗ ಏನು ನಾವು ನೋಡಿದ್ವಲ್ಲ ಆ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಏನದು ಕಾನ್ಸೆಪ್ಟ್ ಅಂದರೆ, ಫಸ್ಟ್ ಆಫ್ ಆಲ್ ಕ್ಲೇನ ಯೂಸ್ ಮಾಡಿದಾರಲ್ಲ ಅದು ಒಂದು ಕೋನ್ ಶೇಪಲ್ಲಿ, ಕೋನ್ ಶೇಪಿಗೆ ಮಾಡಿರೋದು. ಮೊದಲು ಕ್ಲೇನ ತಗೊಂಡು ಒಂದಿಷ್ಟು ಕ್ಲೇ ತಗೊಂಡು ಅದನ್ನು ಕೋನ್ ಮಾಡ್ಯಾರೆ. ಹೌದಾ? ಆ ಕೋನ್ ಏನಾಗಿದೆ ಅಲ್ಲ ಅದರ ವಾಲ್ಯೂಮ್ ಸೇಮ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ಹೌದಾ? ಸೊ ಅದೇ ವಾಲ್ಯೂಮು ಕೋನಿಗೆ ಏನಿದೆ ಅಲ್ಲ ವಾಲ್ಯೂಮು, ಅದೇ ವಾಲ್ಯೂಮು ಸ್ಪಿಯರಿಗೆ ಕೂಡ ಇರುತ್ತೆ. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ರೀಶೇಪ್ಡ್ ಆರ್ ಎಲ್ಸ್ ಇಟ್ ಕೆನಾಟ್ ಬಿ ರೀಶೇಪ್ಡ್. ಅರ್ಥ ಆಯ್ತಾ? ಸೊ ಎರಡರ ವಾಲ್ಯೂಮು ಸೇಮ್ ಇರುತ್ತೆ. ಹಾಗಿದ್ರೆ ನಾನು ಬರೀಬೋದು, ಐ ಕ್ಯಾನ್ ರೈಟ್ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಏನು? ವಾಲ್ಯೂಮ್ ಆಫ್ ದ ಸ್ಪಿಯರ್. ವಾಲ್ಯೂಮ್ ಆಫ್ ದ ಸ್ಪಿಯರ್. ಓಕೆ, ಸರಿ. ಸೊ ಹಾಗಿದ್ರೆ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಕೋನ್? ನಮಗೆ ಗೊತ್ತಿದೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3 pi r square h, which is equal to ವಾಲ್ಯೂಮ್ ಆಫ್ ದ ಸ್ಪಿಯರ್ ಎಷ್ಟು? 4/3 pi r cube. ಓಕೆ, ಸರಿ. ಈಗ ಇಲ್ಲಿ 1/3 ಇಂಟು ಒಂದು ಕೆಲಸ ಮಾಡ್ಬೋದು, ನಾವಿಲ್ಲಿ ಒಂದು ಕೆಲಸ ಮಾಡ್ಬೋದು. ಅದೇನು ಅಂದರೆ ಪೈ ಮತ್ತು ಪೈನ ಕ್ಯಾನ್ಸಲ್ ಮಾಡಿಬಿಡೋಣ. ಹೌದಾ? ಇಲ್ಲಿನೂ ಪೈ ಇದೆ, ಅಲ್ಲಿನೂ ಪೈ ಇದೆ. ಆ ಪೈನ ಈ ಕಡೆ ತೊಗೊಂಬಂದ್ರು, ಇದನ್ನೇ ಆ ಕಡೆ ತೊಗೊಂಡು ಹೋದ್ರು ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಪೈ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಮಾಡಿದೆ. ಓಕೆ, ನಾವು 1/3 ಇಂಟು ವಾಟ್ ಈಸ್ ದ ರೇಡಿಯಸ್? ನೋಡಿ, ಕೋನ್ ಬಗ್ಗೆ ಮಾತಾಡ್ತಿರೋದು. ರೇಡಿಯಸ್ ಆಫ್ ದ ಕೋನ್ ಈಸ್ 6. ಹಾಗಿದ್ರೆ ಯು ವಿಲ್ ಗೆಟ್ 6 ಇಂಟು 6 ಇಂಟು ವಾಟ್ ಈಸ್ ದ ಹೈಟ್? 6 ಅಗೇನ್, ಸಾರಿ 24. 24 ಸೆಂಟಿಮೀಟರ್. ಹೌದಾ? ಈ ಕಡೆ 4/3 ಇಂಟು ಆರ್ ಕ್ಯೂಬ್ ಹಾಗೆ ಇರಲಿ. ಓಕೆ, ನಾನು ಇನ್ನೂ ಒಂದು ಕೆಲಸ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಕೆಲಸ ಮಾಡ್ಬೋದು, ಹೇಳ್ತೀನಿ ಕೇಳ್ರಿ ಏನು ಮಾಡ್ಬೋದು ಅಂತ. ಇಲ್ಲಿ 4/3 ಆರ್ ಕ್ಯೂಬ್ ಅದಲ್ಲ, ನಾನೇನು ಮಾಡ್ತೀನಿ, 1/3ನ ಕಾಮನ್ ತೆಗೆದುಬಿಡ್ತೀನಿ, ಇಂಟು 4r ಕ್ಯೂಬ್ ಅಂತ ಹೇಳಿ ಬರಿತೀನಿ. 4r ಕ್ಯೂಬ್ ಅಂತ ಬರಿತೀನಿ. ಯಾಕೆ ಹಾಗೆ ಮಾಡಿದೆ ಅಂದರೆ ಇಲ್ಲಿ 1/3 ಇದೆ, ಇಲ್ಲಿನೂ 1/3 ಇದೆ, ಕ್ಯಾನ್ಸಲ್ ಮಾಡಿಬಿಟ್ಟೆ. ಇದೇ 1/3ನ ಆ ಕಡೆ ತಗೊಂಡು ಹೋದರೆ ಅಥವಾ ಅದೇ 1/3ನ ಈ ಕಡೆ ತಗೊಂಬಂದ್ರೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಸೊ 4ಅನ್ನು ನಾನು ಹೊರಗೆ ತೆಗೆದ್ರೆ ಉಳಿದಿದ್ದು 1/3. ಓಕೆ, ಸೊ ಇದೇ 1/3, ಈ 1/3 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? 6 6 ಜಾ 36, 36 ಇಂಟು 24. ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ. 36 ಇಂಟು 24 is equal to 4r ಕ್ಯೂಬ್. 4r ಕ್ಯೂಬ್. ಅರ್ಥ ಆಯ್ತಾ? ಓಕೆ, ಸೊ 4r ಕ್ಯೂಬ್ is equal to 36 into 24. So r cube is equal to 36 into 24 divided by 4. 4 1s are 4 6 ja 24. ಇದೇನಿದು 36 ಏನು? 6 ಸ್ಕ್ವೇರ್. ಹೌದಾ? 6 ಸ್ಕ್ವೇರ್ ಈಸ್ 36. 36 ಇಂಟು 6 ಮಾಡಿದಾಗ ವಾಟ್ ಯು ವಿಲ್ ಗೆಟ್? ಎಷ್ಟು ಬರುತ್ತೆ ನಿಮಗೆ ಅಂದರೆ ಬೇಸಿಕಲಿ ಯು ವಿಲ್ ಗೆಟ್ ಸಮ್ ನಂಬರ್. ಓಕೆ, ಆ ನಂಬರ್ ಏನು? 6 ಕ್ಯೂಬೇ ಆಗೋದು. ಹೌದಾ? ದಿಸ್ ಈಸ್ 6 ಸ್ಕ್ವೇರ್. 6 ಸ್ಕ್ವೇರ್ ಇಂಟು 6 ಮಾಡಿದ್ರೆ ಏನು ಬರುತ್ತೆ? 6 ಕ್ಯೂಬ್. ಕರೆಕ್ಟ್ ಅಲ್ವಾ? ಸೊ 36 ಇಂಟು 6 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? 6 6 ಜಾ 36, 6 3 ಜಾ 18, 21, 216 ಬರುತ್ತೆ. ಹೌದಾ? ಸೊ ಆರ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 216. ದೇರ್ಫೋರ್
R will be equal to 6. R will be equal to 6 ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ಲ ನೋಡ್ರಿ, ಎಸ್, R will be equal to 6 ಸೆಂಟಿಮೀಟರ್. ಅರ್ಥ ಆಯ್ತಾ? ಓಕೆ, ಇಷ್ಟೇ. ಏನ್ ಮಾಡಿದ್ವಿ, ಕೋನ್ ಇದ್ದಿದ್ದು ಸ್ಫಿಯರಿಗೆ ಹೋಯ್ತು. ಯಾಕೆಂದ್ರೆ ಇದರ ವಾಲ್ಯೂಮ್ ಅದರ ವಾಲ್ಯೂಮ್ ಸೇಮ್ ಇದ್ದಾಗ ಮಾತ್ರ ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ. ಇದು ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತು, ಹಾಗಾಗಿ ನಾವು ಎರಡನ್ನೇ ಇಕ್ವೇಟ್ ಮಾಡ್ಕೊಂಡ್ವಿ. ಆ ಒಂದು ಇಕ್ವೇಟ್ ಮಾಡ್ಕೊಂಡಿದ್ರಿಂದ ಕಡೆಯದಾಗಿ ನಮಗೆ ಆರ್ ವ್ಯಾಲ್ಯೂ ಸಿಕ್ಬಿಡ್ತು. ಅದೆಷ್ಟು? 6 ಸೆಂಟಿಮೀಟರ್. ಓಕೆ, ಸರಿನಾ? ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ. ಎ ಹೆಮಿಸ್ಪೆರಿಕಲ್ ಟ್ಯಾಂಕ್ full of water is emptied by a pipe at the rate of 3/4/7 liters per second. How much time will it take to empty half the tank if it is 3 meter in diameter? Okay, take pi is equal to 22/7. ಸರಿ, ತಗೊಂತೀವಿ. ಪ್ರಶ್ನೆ ಒಳಗೆ ಏನು ಹೇಳ್ತಿದ್ದಾರೆ? ಹೆಮಿಸ್ಪೆರಿಕಲ್ ಟ್ಯಾಂಕ್ ಅದಂತೆ ಒಂದು, there is a hemispherical tank. ಓಕೆ, ಆ ಹೆಮಿಸ್ಪೆರಿಕಲ್ ಟ್ಯಾಂಕ್ ಅನ್ನ ವಿಚ್ ಇಸ್ ಫುಲ್ ಆಫ್ ವಾಟರ್, ಅದನ್ನ ಖಾಲಿ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದ ಪೈಪ್. ಪೈಪ್ ಇಂದ ಖಾಲಿ ಮಾಡಬೇಕು. ಹೇಗೆ ಅಂದ್ರೆ 3 at the rate of 3/4/7 ಲೀಟರ್ಸ್ ಪರ್ ಸೆಕೆಂಡ್. ನೋಡಿ, ಒಂದು ಸೆಕೆಂಡಿಗೆ 3/4/7 ಲೀಟರ್ಸ್ ಅಷ್ಟು ಎಂಪ್ಟಿ ಮಾಡಬೇಕು. ಹಾಗಿದ್ರೆ ಹೌ ಮಚ್ ಟೈಮ್, ಎಷ್ಟು ಸಮಯ ಬೇಕಾಗುತ್ತೆ? ಎದಕ್ಕೆ? ಆ ಒಂದು ಟ್ಯಾಂಕ್ ಅನ್ನ ಅರ್ಧದಷ್ಟು ಖಾಲಿ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಹಾಗೆ ನಮಗೆ ಹೆಮಿಸ್ಪೆರಿಕಲ್ ಟ್ಯಾಂಕ್ ರಿಲೇಟೆಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನು? ಕೇವಲ ಡಯಾಮೀಟರ್ ಮಾತ್ರ. ಓಕೆ, ಸೊ ವಾಟ್ ವಿ ನೀಡ್ ಟು ಡೂ, ನೋಡಿ ಡಯಾಮೀಟರ್ ಕೊಟ್ಟರೆ ಇಲ್ಲಿ, ದಿಸ್ ಇಸ್ ದ ಡಯಾಮೀಟರ್ ಎಷ್ಟು? 3 ಮೀಟರ್. ಅರ್ಥ ಆಯ್ತಾ? ದಿಸ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್. ಈಗ ಇದನ್ನ ಅರ್ಧದಷ್ಟು ಖಾಲಿ ಮಾಡೋದಕ್ಕೆ ಟೈಮ್ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಸರಿ, ಹಾ, ಫಸ್ಟ್ ಏನ್ ಕೊಟ್ಟರೆ, ವಾಟ್ ದೇ ಹ್ಯಾವ್ ಗಿವನ್ ಡಯಾಮೀಟರ್ ಆಫ್ ಹೆಮಿಸ್ಪೆರಿಕಲ್ ಟ್ಯಾಂಕ್. ಬರೀರಿ, ಡಯಾಮೀಟರ್ ಆಫ್ ದ ಹೆಮಿಸ್ಪೆರಿಕಲ್ ಟ್ಯಾಂಕ್. ಹೆಮಿಸ್ಪೆರಿಕಲ್ ಟ್ಯಾಂಕ್ ಓಕೆ, ಎಷ್ಟಿದೆ? ವಿಚ್ ಇಸ್ ಈಕ್ವಲ್ ಟು 3 ಮೀಟರ್. ಓಕೆ, ಹಾಗಿದ್ರೆ ಇದರ ರೇಡಿಯಸ್ ಎಷ್ಟಾಗುತ್ತೆ? ಬರೀರಿ, ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 3/2 ಮೀಟರ್. ಹೌದಾ? 3/2 ಡಯಾಮೀಟರ್ನ ಅರ್ಧದಷ್ಟು. ಹೌದಾ? ಓಕೆ, ಆಲ್ ರೈಟ್. ಸರಿ, ಇಷ್ಟು ಕೊಟ್ಟರೆ ಈಗ ವಾಟ್ ಟು ಡೂ? ಮೊದಲು ಏನು ಕೆಲಸ ಮಾಡಬೇಕು? ಏನೂ ಇಲ್ಲ, ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್? ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತಾ ಹೋಗ್ತೀನಿ. ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಟ್ಯಾಂಕ್. ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಟ್ಯಾಂಕ್. ವಾಲ್ಯೂಮ್ ಆಫ್ ದ ಹೆಮಿಸ್ಪೆರಿಕಲ್ ಟ್ಯಾಂಕ್ ಎಷ್ಟಿದೆ? ಫಾರ್ಮುಲಾ ಏನು? ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್? 2/3 pi r cube. 2/3 pi r cube. ಓಕೆ, ಸರಿ, ದಟ್ ಈಸ್ 2/3 ಇಂಟು pi is 22/7 ತಾನೆ? ಏನು ಕೊಟ್ಟಾರೆ ನಮಗೆ? ಎಸ್, pi is 22/7 ಇಂಟು ಆರ್ ಕ್ಯೂಬ್. ಹೌದಾ? ಆರ್ ಕ್ಯೂಬ್ ಎಷ್ಟು ಕೊಟ್ಟಾರೆ? ರೇಡಿಯಸ್ ಇಸ್ 3/2. ಬರೀರಿ, 3/2 ಇಲ್ಲಿ ಹಿಡಿಯಲ್ಲ, ಸ್ವಲ್ಪ ಈ ಕಡೆ ಬರೀತೀನಿ. ಸೊ 2/3 ಇಂಟು 22/7 ಇಂಟು 3/2 ಇಂಟು 3/2 ಇಂಟು 3/2. ಓಕೆ, ಸರಿ. ಸೊ 2 ಮತ್ತೆ 2 ಕ್ಯಾನ್ಸಲ್, 2 1s 2 11s, 3 ಮತ್ತೆ 3 ಕ್ಯಾನ್ಸಲ್. ಇನ್ನೇನು ಕ್ಯಾನ್ಸಲ್ ಆಗುತ್ತೆ? ಅಷ್ಟೇ ಕ್ಯಾನ್ಸಲ್ ಆಗೋದು. ಬರ್ಕೊಳ್ರಿ ಏನಿದೆ ಅದನ್ನ. 3 3s 9, 9 11s 99, ಡಿವೈಡೆಡ್ ಬೈ 7 2s 14. ಎಷ್ಟಿದು? ಮೀಟರ್ ಕ್ಯೂಬ? ನೋಡ್ರಿ, ಮೀಟರ ಸೆಂಟಿಮೀಟರ ಏನು ಕೊಟ್ಟಾರೆ? ಹಾ, ಮೀಟರ್ ಕ್ಯೂಬ್. ಓಕೆ, ಕರೆಕ್ಟ್ ಆಗಿ ಬರ್ದಿದ್ದೀವಿ. ವಾಟ್ ಈಸ್ ದಿಸ್? ವಾಲ್ಯೂಮ್ ಕಂಪ್ಲೀಟ್. ಆ ಒಂದು ಹೆಮಿಸ್ಪೆರಿಕಲ್ ಟ್ಯಾಂಕ್ ಏನದಲ್ಲ, ಅದ್ರ ವಾಲ್ಯೂಮ್ ಎಷ್ಟದೆ ಅಂತ ಹೇಳಿ ಬರ್ಕೊಂಡಿವಿ. ಓಕೆ, ಕಂಪ್ಲೀಟ್ ಟ್ಯಾಂಕ್ ಇದು, ಕಂಪ್ಲೀಟ್ ಟ್ಯಾಂಕ್.
ಆದ್ರೆ ಪ್ರಶ್ನೆ ಒಳಗೆ ಏನ್ ಕೇಳಾರೆ, ಟು ಎಂಪ್ಟಿ ಹಾಫ್ ದ ಟ್ಯಾಂಕ್ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಹಾಫ್ ದ ಟ್ಯಾಂಕ್ ಇಂದ ವಾಲ್ಯೂಮ್ ಎಷ್ಟು ಅದನ್ನ ಫೈಂಡ್ ಔಟ್ ಮಾಡೋಣ ಈಗ. ಓಕೆ, ಸೊ ವಾಲ್ಯೂಮ್ ಆಫ್ ದ ಹಾಫ್ ಟ್ಯಾಂಕ್ ಎಷ್ಟಿರುತ್ತೆ? ಹಾಫ್ ಆಫ್ ದಿಸ್ ಕಂಪ್ಲೀಟ್ ವಾಲ್ಯೂಮ್. ಓಕೆ, ದಟ್ ಈಸ್ 99/14. ಹೌದಾ? ಸೊ ಎಷ್ಟು ಬರ್ತದೆ ನಿಮಗೆ? ಹೌ ಮಚ್ ಯು ವಿಲ್ ಗೆಟ್? 99/28. ಹೌದಾ? ಸೊ ಯು ವಿಲ್ ಗೆಟ್ 99/28 ಸೆಂಟಿಮೀಟರ್, ಸಾರಿ ಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಓಕೆ, ಇದೇನಿದು? ಹಾಫ್ ಆಫ್ ದ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಇದು. ಸರಿ, ಈಗ ನಮಗೇನ್ ಕೇಳ್ತಿದ್ದಾರೆ? ಟೈಮ್. ಇವಾಗ ಸೀದಾ ಪಾಯಿಂಟಿಗೆ ಬರ್ತೀನಿ. ಫಸ್ಟು ವಾಲ್ಯೂಮ್, ಕಂಪ್ಲೀಟ್ ಟ್ಯಾಂಕಿನ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ಹಾಫ್ ದ ವಾಲ್ಯೂಮ್ ಆಫ್ ದ ಟ್ಯಾಂಕ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ವಾಟ್ ಟು ಡೂ? ವಿ ನೀಡ್ ಟು ಫೈಂಡ್ ದ ಟೈಮ್. ಫಸ್ಟ್ ಆಫ್ ಆಲ್ ನಮಗೇನು ಕೊಟ್ಟಾರೆ? ರೇಟ್ ಅಟ್ ದ ರೇಟ್ ಆಫ್ 3/4/7 ಲೀಟರ್ಸ್ ಪರ್ ಸೆಕೆಂಡ್. ಏನಿದು? 1 ಸೆಕೆಂಡಲ್ಲಿ ಆ ಟ್ಯಾಂಕ್ ಅನ್ನ ಖಾಲಿ ಮಾಡಬಹುದು ಅಂದ್ರೆ ಎಷ್ಟು ಲೀಟರ್ಸ್ ಆಫ್ ನೀರನ್ನ? 3/4/7 ಲೀಟರ್ಸ್ ಆಫ್ ನೀರನ್ನ ಅಂತ ಕೊಟ್ಟಾರೆ. ಹೌದಾ? ಆದ್ರೆ ನಮಗೆ ಇಲ್ಲಿ ಇರ್ತಕ್ಕಂಥ ವಾಲ್ಯೂಮು ಮೀಟರ್ ಕ್ಯೂಬ್ ಅಲ್ಲಿ ಇದೆ. ವಾಟ್ ಟು ಡೂ? ಹಾಗಿದ್ರೆ ಇದನ್ನ ಫಸ್ಟ್ ಲೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ವಾಟ್ ಐ ವಿಲ್ ಡೂ? ಸಿಂಪಲ್, ಇದನ್ನ ನಾನು 99/28 ಮಲ್ಟಿಪ್ಲೈಡ್ ವಿತ್ 1000 ಮಾಡ್ತೀನಿ. 1000 ಲೀಟರ್ಸ್. ಓಕೆ, ಯಾಕೆ? ಬಿಕಾಸ್ ವಿ ನೋ ದಟ್ 1 meter cube is equal to 1000 liters. ಓಕೆ, 1000 ಲೀಟರ್ಸ್. ಅರ್ಥ ಆಯ್ತಾ? ಹಾಗಿದ್ರೆ 99/28 ಇಲ್ಲಿ ಬರೆಯೋಣ, ಇಲ್ಲ ಅಂದ್ರೆ ಕ್ಲಿಯರ್ ಆಗಿ ಬರೆಯೋಣ. ಯಾಕೆ ಸುಮ್ಮನೆ? ವಿ ನೋ ದ್ಯಾಟ್ 1 meter cube is equal to 1000 ಲೀಟರ್ಸ್. ಹಾಗಿದ್ರೆ ಫಾರ್ 99/28 ಮೀಟರ್ ಕ್ಯೂಬಿಗೆ 99/28 into 1000 ಲೀಟರ್ಸ್. ಓಕೆ, ಗಾಟ್ ಇಟ್? ಹಾಗಿದ್ರೆ ಎಷ್ಟು ಬರ್ತದೆ? 99 into 1000 ಮಾಡಿದ್ರೆ 99,000 divided by 28 ಲೀಟರ್ಸ್. ಓಕೆ, ದಿಸ್ ಇಸ್ ದ ವಾಲ್ಯೂಮ್. ಓಕೆ, ವಾಲ್ಯೂಮ್ ಆಫ್ ದ half tank. Volume of the half tank. Got it? Clear ಅಲ್ಲ? ಓಕೆ, ಸೊ ಈಗ ಮುಂದೆ ಹೋಗೋಣ ಅಂದ್ರೆ ಹೇಗೆ ಸಾಧ್ಯ ನೋಡಿ? 1 ಸೆಕೆಂಡಿಗೆ ಅದು 3/4/7 ಲೀಟರ್ಸ್ ಅಷ್ಟು ನೀರನ್ನ ಖಾಲಿ ಮಾಡುತ್ತಂತೆ. ಏನು? 1 ಸೆಕೆಂಡಲ್ಲಿ ಗಿವೆನ್ ಇನ್ 1 ಸೆಕೆಂಡ್ ಎಷ್ಟು ನೀರನ್ನ ಖಾಲಿ ಮಾಡುತ್ತದು? 3/4/7 ಲೀಟರ್ಸ್ ಅಷ್ಟು. ಹೌದಾ? ಸೊ 3/4/7 ಲೀಟರ್ಸ್ ಅಷ್ಟು ನೀರನ್ನ ಖಾಲಿ ಮಾಡುತ್ತೆ. ಕ್ಯಾನ್ ಬಿ ಎಂಪ್ಟೀಡ್. ಹೌದಾ? ಎಂಪ್ಟೀಡ್. ದಟ್ ಈಸ್ ಎಷ್ಟಿದು? ಹೌ ಮಚ್ ಇಟ್ ಈಸ್? 7 3s are 21 plus 4 is 25/7 liters. ಹಾಗಿದ್ರೆ then to empty, ಹಾಗಿದ್ರೆ to empty ಅಥವಾ ಎಷ್ಟಿದೆ ಇದು? ಬಂದಿರೋಂಥ ವಾಲ್ಯೂಮ್ ಆಫ್ ದ ಹಾಫ್ ಟ್ಯಾಂಕ್ ಆಫ್ ದ ವಾಟರ್ ಎಷ್ಟಿದೆ? 99,000/28. then 99,000/28 liters of water can be emptied in ಏನ್ ಮಾಡ್ತೀರಾ? ವಾಟ್ ಟು ಡೂ? 99,000 divided by 28 whole divided by 25/7 ಮಾಡ್ತೀರಾ ಬೇಸಿಕಲಿ. ಓಕೆ, ಅವಾಗ ಏನಾಗುತ್ತೆ? ರೆಸಿಪ್ರೋಕೇಟ್ ಆಗಿ 7/25 ಆಗುತ್ತೆ. ಅರ್ಥ ಆಗ್ತಿದ್ದಾ? 1 ಸೆಕೆಂಡಲ್ಲಿ 25/7 ಲೀಟರ್ಸ್ ಅಷ್ಟು ನೀರು ಹೊರಗೆ ಹೋಗೋ ಹಾಗಿದ್ರೆ
ಹಾಗಿದ್ರೆ ಅದೇ 1 ಸೆಕೆಂಡಲ್ಲಿ 99,000/28 ಓಕೆ, ಅಂದರೆ 99,000/28 ಆಫ್ ನೀರು ಖಾಲಿ ಆಗಬೇಕು ಅಂದರೆ ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ? ನಾವೇನು ಮಾಡ್ತೀವಿ, ಇರುವಂತಹ ಲೀಟರ್ಸ್ 1 ಸೆಕೆಂಡಲ್ಲಿ ಎಷ್ಟು ಖಾಲಿ ಆಗ್ತಿದೆಯಲ್ಲ ಆ ಒಂದು ನೀರನ್ನ ಇದರಲ್ಲಿ ಟೋಟಲ್ ವಾಲ್ಯೂಮ್ ಆಫ್ ದ ಹಾಫ್ ಟ್ಯಾಂಕ್ ಆಫ್ ದ ಹೆಮಿಸ್ಪೆರಿಕಲ್ ಟ್ಯಾಂಕ್ ಏನಿದೆಯಲ್ಲ ಅದರಲ್ಲಿ ವಾಲ್ಯೂಮ್ ಏನಿದೆಯಲ್ಲ ಅದಕ್ಕೆ ಡಿವೈಡೆಡ್ ಬೈ ಮಾಡ್ತೀವಿ. ಯಾವುದನ್ನ? ಈ 7/25ನ ಮಾಡಿದಾಗ ಏನಾಗುತ್ತೆ? ಕ್ಯಾನ್ಸಲ್ ಮಾಡ್ರಿ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್. ಓಕೆ, ಸೊ 7 1s 7 4s 28. ಓಕೆ, ಎಷ್ಟು ಬರ್ತದೆ? 99,000 ಕರೆಕ್ಟಾ, ಡಿವೈಡೆಡ್ ಬೈ 25 4s 100 ಕರೆಕ್ಟಾ, 25 4s 100. ಸೊ 2 0 ಕ್ಯಾನ್ಸಲ್ ಆಯಿತು. ಉಳಿದಿದ್ದೆಷ್ಟು? 990. ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ 990 ಸೆಕೆಂಡ್ಸ್ ಬಂತು. ನಾನು ಇದನ್ನ ಮಿನಿಟಿಗೆ ಕನ್ವರ್ಟ್ ಮಾಡ್ತೀನಿ. ವಿ ನೋ ದ್ಯಾಟ್ 1 minute is equal to ಎಷ್ಟು? 60 seconds. ಹೌದಾ? Am I right? So 1 second is equal to 1 divided by 60. ಹೌದಾ? Am I right? So 1 minute is equal to 60 seconds. So 1 second is equal to 1 out of 60. ಹೌದಾ? ಸೊ ಈ 1 out of 60ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. 1 out of 60ನ 1/60ನ. ಓಕೆ, ಸೊ ಯಾವ್ದ್ರ ಜೊತೆ? ಇದ್ರ ಜೊತೆ. ಗಾಟ್ ಇಟ್? ಅರ್ಥ ಆಗ್ತಿದ್ದದಾ? ಸೊ 1 second is equal to 1/60 minute ಇದು ಬೇಸಿಕಲಿ. ಓಕೆ, ಸೊ 1 minute is equal to 60 second. 1 second will be equal to 1/60 minute. ಓಕೆ, ಸೊ ನಾನೇನು ಮಾಡಿದೆ ಈಗ? ಇದನ್ನೇ ತಗೊಂಡು 1/60 ಇದು ಸೆಕೆಂಡಲ್ಲಿ ಇದೆ ಅಲ್ಲ, ಮಿನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? 1 second is equal to 1/60 minutes ಅಲ್ಲ, 1/60 ಹಾಕ್ರಿ ಇಲ್ಲಿ. ಹಾಕಿದ್ರಾ? ಸೊ ವಾಟ್ ಯು ವಿಲ್ ಗೆಟ್? 990 ಇಂಟು 1/60 ಮಾಡಿದಾಗ 0 ಮತ್ತು 0 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? 99/6. 99/6. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. 99/6 ಮಾಡಿದಾಗ 6 1s ಅಗೇನ್ 6 1s 6, 39 ಉಳಿತು. 6 6 36, ಎಷ್ಟು ಉಳಿತು? 3 ಉಳಿತು. 6 30 ಅಂದರೆ 6ಅಲ್ಲಿ ಏನು ಹೋಗುತ್ತೆ? 6 5s 30. ಸೊ 16.5 ವಿಲ್ ಬಿ ದ ಆನ್ಸರ್. 16.5 ಸೆಕೆಂಡ್ಸಾ? ಇಲ್ಲ, ಮಿನಿಟ್ಸ್. ಓಕೆ, ಯಾಕೆಂದರೆ ಸೆಕೆಂಡ್ಸಲ್ಲಿ ಇತ್ತಲ್ಲ ಅದನ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಅರ್ಥ ಆಯ್ತಾ? ಟೈಮ್ಸ್ ಅಂತ ಬರ್ದಿದ್ದೀನಿ. ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಎಷ್ಟು ಟೈಮ್ ತಗೊಂತದ್ದು? 16.5 minutes. 16.5 ನಿಮಿಷ ತಗೊಳ್ತು. ಅದಿಷ್ಟು ಕಂಪ್ಲೀಟ್ ಅರ್ಧ ಟ್ಯಾಂಕನ್ನು, ನಾಟ್ ಕಂಪ್ಲೀಟ್ ಟ್ಯಾಂಕ್, ಹಾಫ್ ಆಫ್ ದ ವಾಲ್ಯೂಮ್ ಆಫ್ ದ ಟ್ಯಾಂಕ್, ಹೆಮಿಸ್ಪೆರಿಕಲ್ ಟ್ಯಾಂಕ್. ಓಕೆ, ಸೊ ಅದನ್ನ ಖಾಲಿ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಳ್ತು. ಇದು ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 4.2 centimeter is melted and recast into the shape of a cylinder of radius 6 centimeter. Find the height of the cylinder. ಏನು ಕೊಟ್ಟರೆ? ಒಂದು ಮೆಟಾಲಿಕ್ ಸ್ಪಿಯರ್ ಇದೆ ಅಂತೆ, ಅದರ ರೇಡಿಯಸ್ ಕೊಟ್ಟರೆ ವಿಚ್ ಈಸ್ 4.2 centimeter. ಅದನ್ನು ಮೆಲ್ಟ್ ಮಾಡಿ ರೀಕ್ಯಾಸ್ಟೆಡ್ ಇನ್ ಟು ದ ಶೇಪ್ ಆಫ್ ಅ ಸಿಲಿಂಡರ್. ನೋಡಿ, ಸ್ಪಿಯರ್ ಇದ್ದಿದ್ದು ಸಿಲಿಂಡರ್ ಆಯಿತು. ಓಕೆ, ಈಗ ಅದರ ರೇಡಿಯಸ್ಸು 6 centimeter. ಯಾವುದ್ರದ್ದು? ಸಿಲಿಂಡರ್ದು. ಹಾಗಿದ್ರೆ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಮಾಡೋಣ? ಓಕೆ, ಫೈನ್. ಸೊ ಗಿವೆನ್ ಸ್ಪಿಯರ್ ಏನು ಕೊಟ್ಟರೆ? ಸ್ಪಿಯರ್ ಬಗ್ಗೆ, ಸ್ಪಿಯರ್ದು ರೇಡಿಯಸ್ ಕೊಟ್ಟರೆ, ದಟ್ ಈಸ್ 4.2 centimeter. ದೆನ್ ಸಿಲಿಂಡರ್ದು ಏನು ಕೊಟ್ಟರೆ? ಸಿಲಿಂಡರ್ದು ರೇಡಿಯಸ್ ಕೊಟ್ಟರೆ ವಿಚ್ ಈಸ್ 6 centimeter. ಓಕೆ, ಸರಿ. ನಾವು ವಾಲ್ಯೂಮ್ ಆಫ್ ದ ಸ್ಪಿಯರ್, ಹೌದಾ, ರೀಕ್ಯಾಸ್ಟ್ ಆಗ್ತಿದೆ ಅಂದರೆ ಏನರ್ಥ? ಹೌದಾ, ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಮಾಡಬೇಕಂದ್ರೆ ವಾಲ್ಯೂಮ್ ಸೇಮ್ ಇರಬೇಕು. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್.
Okay, so what is the volume of the sphere? 4/3 pi r cube. Volume of the cylinder pi r square h. Okay, pi r square h. So pi ಮತ್ತೆ pi ನ ಕ್ಯಾನ್ಸಲ್ ಮಾಡಿದೆ ಎರಡು ಕಡೆ. ಓಕೆ, ಸೊ 4/3 r cube ಈ ಕಡೆ ಬರೀತೀನಿ. 4/3 r cube is equal to ಈ ಕಡೆ ಏನು ಉಳಿತು? r square h ಉಳಿತು. ಹೌದಾ? ಸೊ 4/3 ಇಂಟು r cube, ಇದು ಯಾವ ಕಡೆ? ಇದು ಸ್ಪಿಯರ್ ಬಗ್ಗೆ ಮಾತಾಡ್ತಿರೋ. ಸ್ಪಿಯರ್ ರೇಡಿಯಸ್ ಕೊಟ್ಟರೆ 4.2. ಹೌದಾ? ಬರೀರಿ. 4.2 ಇಂಟು 4.2 ಇಂಟು 4.2 ವಿಚ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಇಂಟು h. ಹೌದಾ? ನಾವು ಹೈಟ್ ಆಫ್ ದ ಸಿಲಿಂಡರ್ ಫೈಂಡ್ ಔಟ್ ಮಾಡಬೇಕು. ಬಟ್ ರೇಡಿಯಸ್ ಆಫ್ ದ ಸಿಲಿಂಡರ್ ಕೊಟ್ಟರೆ ದಟ್ ಈಸ್ 6. ಓಕೆ, 6 ಇಂಟು 6 ಇಂಟು h. ಆಲ್ ರೈಟ್. ಸರಿ, ಈಗ 3 1s 3, 3 4s 12. ಓಕೆ, ಇಷ್ಟ ಅರ್ಥ ಆಯ್ತಲ್ಲ? ಆಲ್ ರೈಟ್. ಒಂದು ಕೆಲಸ ಮಾಡೋಣ. 1.4 ಇಂಟು 4 ಮಾಡಿದಾಗ ಎಷ್ಟು ಬರುತ್ತೆ? 5.6 ಬರುತ್ತೆ. ಬರೀರಿ. 5.6 ಇಂಟು 4.2 ಇಂಟು 4.2. ಹೌದಾ? 4.2 ವಿಚ್ ಇಸ್ ಈಕ್ವಲ್ ಟು 36 h ಅಂತ ಹೇಳಿ ಹಾಗೆ ಬರ್ಕೊಳ್ರಿ. ಬರ್ಕೊಂಡ್ರಾ? ಈಗೇನು ಮಾಡ್ರಿ? h ಇಸ್ ಈಕ್ವಲ್ ಟು 5.6 ಇದೆಯಲ್ಲ, 5.6 ಇಂಟು 4.2 ಇಂಟು 4.2 ಡಿವೈಡೆಡ್ ಬೈ 36 ಅಂತ ಹೇಳಿ ಬರ್ಕೊಳ್ರಿ. ಬರ್ಕೊಂಡ್ರಾ? ಈಗ ಡೆಸಿಮಲ್ ಪಾಯಿಂಟ್ ಇದೆ ಅಲ್ಲ, ಇದನ್ನ ತೆಗೆದ್ಬಿಡೋಣ. ಎಲ್ಲ ಡೆಸಿಮಲ್ ಇದೆ. ನಾನು ಇದನ್ನ ಸುಲಭ ಮಾಡಬೇಕು ಅಂತ ಹೇಳಿ ಏನು ಮಾಡ್ತೀನಿ ನೋಡಿ. 56 ಇಂಟು 42 ಇಂಟು 42 ಡಿವೈಡೆಡ್ ಬೈ 36. ಅರೆ, ಡೆಸಿಮಲ್ ಪಾಯಿಂಟ್ ಎಲ್ಲ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಹೋಗಬೇಕು ಅಂದರೆ ಇದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಬೇಕು. ಹೌದಾ? ಸೊ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿದಾಗ ಇವು 56 42 42 ಆಗುತ್ತೆ. ಬಟ್ ಡಿವೈಡೆಡ್ ಬೈ 10 ಇಲ್ಲಿನೂ ಡಿವೈಡ್ ಬೈ 10 ಡಿವೈಡ್ ಬೈ 10 ಡಿವೈಡ್ ಬೈ 10. ಹಾಗಿದ್ರೆ 10 ಇಂಟು 10 ಇಂಟು 10 ಎಷ್ಟಾಯ್ತು? 1000 ಆಯ್ತು. ಅದನ್ನ ಇಲ್ಲಿ ಬರೀರಿ ಅಷ್ಟೇ. ಓಕೆ, ಗಾಟ್ ಇಟ್? ಸರಿ, ಈಗ ನೋಡಿ. 6 6 ಜಾ 36, 6 7 ಜಾ 42. ಓಕೆ, 6 1 ಜಾ 6, ಅಗೇನ್ 6 7 ಜಾ 42. ನೆಕ್ಸ್ಟ್ ಏನು ಮಾಡ್ಬೋದು? ಈ ಕಡೆ ಬರೀತೀನಿ. h ಇಸ್ ಈಕ್ವಲ್ ಟು 7 7 ಜಾ 49, ದಟ್ ಈಸ್ 56 ಇಂಟು 49 ಡಿವೈಡೆಡ್ ಬೈ ಏನು ಉಳಿತು ಇಲ್ಲಿ? 1000 ಉಳಿತು. ಓಕೆ, ಸೊ 56 ಇಂಟು 49 ಮಾಡ್ರಿ, ಎಷ್ಟು ಬರ್ತದೆ? 49. ಹೌದಾ? 9 6 ಜಾ 54, 9 5 ಜಾ 45 ಪ್ಲಸ್ 5 ಈಸ್ 50. ಹೌದಾ? ಈ ಕಡೆ ಪ್ಲಸ್ ಹಾಗೆ ಇಡ್ತೀನಿ. 4 6 ಜಾ 24. ಓಕೆ, 4 5 ಜಾ 20, 22 ಡಿವೈಡೆಡ್ ಬೈ, ಸಾರಿ ಮುಗೀತು. 4 ದಿಸ್ ಇಸ್ 4, ದಿಸ್ ಇಸ್ 7, ದಿಸ್ ಇಸ್ 2. ಎಷ್ಟು ಬಂತು? 2744 ಬಂತು. ಈಗ ಇಲ್ಲಿ ಬರೀರಿ 2744. ಈಗ ಇದನ್ನು ಅಳಿಸ್ತಿದ್ದೀನಿ. 2744 ಡಿವೈಡೆಡ್ ಬೈ 1000 ಹಾಗೆ ಬರೀತಿದ್ದೀನಿ. ಈಗ ಕ್ಯಾನ್ಸಲ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಸಿ ಹಿಯರ್ ಕೆಳಗಡೆ 3 0 ಇದೆ, ಮೇಲ್ಗಡೆ 3 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟೇನು ಇಟ್ಬಿಡ್ರಿ ಅಷ್ಟೇ. 2.74 ಎಷ್ಟು ಸೆಂಟಿಮೀಟರ್? ಎಷ್ಟು ಕೊಟ್ಟಾರೆ? ಮೀಟರ್ ಸೆಂಟಿಮೀಟರ್? ಎಸ್, ಸೆಂಟಿಮೀಟರ್ ಇಸ್ ದ ಹೈಟ್ ಆಫ್ ದ ಸಿಲಿಂಡರ್. ಏನಿದು? ಹೈಟ್ ಆಫ್ ದ ಸಿಲಿಂಡರ್. ಅರ್ಥ ಆಯ್ತಾ? ಓಕೆ, ಸಿಂಪಲ್ ಆಗಿತ್ತಲ್ಲ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಇದು ಎಕ್ಸಸೈಸ್ ಕ್ವಶನ್ ಆ್ಯಕ್ಚುಲಿ ಸಾಲ್ವ್ ಮಾಡಿದ್ದು. ಇದು ಕೂಡ ನಿಮ್ಮ ಎಕ್ಸಸೈಸ್ ಕ್ವಶನ್. ಸ್ಟಾರ್ಟಿಂಗ್ 2 ಮಾಡಿದ್ವಲ್ಲ, ಅದು ಎಕ್ಸಾಂಪಲ್ ಕ್ವಶನ್. ಸರಿ, ಮೆಟಾಲಿಕ್ ಸ್ಪಿಯರ್ಸ್ ಆಫ್ ರೇಡಿಯಸ್ 6 centimeter, 8 centimeter and 10 centimeter respectively are melted to form a single solid sphere. Find the radius of the resulting sphere ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? 3 ರೇಡಿಯಸ್ಗಳನ್ನು ಕೊಟ್ಟರೆ, 3 ಚಿಕ್ಕ ಚಿಕ್ಕ ಮೆಟಾಲಿಕ್ ಸ್ಪಿಯರ್ಗಳು, ಓಕೆ, ಅವುಗಳನ್ನು ಮೆಲ್ಟ್ ಮಾಡಿ ಒಂದು ದೊಡ್ಡ ಸ್ಪಿಯರನ್ನು ಮಾಡಲಾಗಿದೆ. ಸಿಂಗಲ್ ಸ್ಪಿಯರ್ ದೊಡ್ಡದು. ಓಕೆ, ಸೊ ಹಾಗಿದ್ರೆ ಈ 3
ಚಿಕ್ಕ ಚಿಕ್ಕ ಸ್ಪಿಯರ್ಗಳ ವಾಲ್ಯೂಮ್ ಏನಿದೆ ಅಲ್ಲ ಅದು ದೊಡ್ಡ ಸ್ಪಿಯರಿಗೆ ಅದರ ವಾಲ್ಯೂಮಿಗೆ ಈಕ್ವಲ್ ಅಂತ ಅರ್ಥ ಆಯ್ತು. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ರೇಡಿಯಸ್ ಆಫ್ ದ ಸಿಂಗಲ್ ಸ್ಪಿಯರ್ ಏನು ಆಗಿದೆ ಅಲ್ಲ ದೊಡ್ಡದು ಅದರದ್ದು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಗಾಟ್ ಇಟ್? ಸರಿ. ಸೊ ಮೊದಲು ಫಸ್ಟ್ ಏನು, ವಾಲ್ಯೂಮ್ ಆಫ್ ಫಸ್ಟ್ ಸ್ಪಿಯರ್ ಓಕೆ ಇಸ್ ಈಕ್ವಲ್ ಟು ಎಷ್ಟಿದೆ? 4/3 πr³. ಹೌದಾ? πr³. ಒಂದು ಕೆಲಸ ಮಾಡ್ತೀನಿ, ಇರೋ ರೇಡಿಯಸ್ಗಳನ್ನ ಫಸ್ಟ್ ಬರ್ಕೊಳ್ತೀನಿ. ಏನೇನು ರೇಡಿಯಸ್ ಕೊಟ್ಟಾರಲ್ಲ ಅದನ್ನು ಬರೀತೀನಿ. ಸೊ R1 ಓಕೆ, R1 ಬೇಡ, R ಅಂತಾನೆ ಬರೆಯೋಣ, ಕನ್ಫ್ಯೂಷನ್ ಬೇಡ. R ಇಸ್ ಈಕ್ವಲ್ ಟು ಎಷ್ಟಿದೆ? 6 ಸೆಂಟಿಮೀಟರ್. ದೆನ್ R ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಹಾಗೆ R ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಈಗ ವಾಲ್ಯೂಮ್ ಆಫ್ ಫಸ್ಟ್ ಸ್ಪಿಯರ್, ಎಷ್ಟಿದೆ? 4/3 πr³ ಅಂದರೆ 6³ ಓಕೆ. ದೆನ್ ವಾಲ್ಯೂಮ್ ಆಫ್ ದ ಸೆಕೆಂಡ್ ಸ್ಪಿಯರ್, is equal to 4/3 πr ಅಂದರೆ ಎಷ್ಟಿದೆ? ಹಾಗೆ 8³ ಇದೆ ಓಕೆ. ದೆನ್ ವಾಲ್ಯೂಮ್ ಆಫ್ ಥರ್ಡ್ ಸ್ಪಿಯರ್ is equal to 4/3 πr is 10³ ಓಕೆ. ಸೊ ಇವು ಮೂರನ್ನು ಆ್ಯಡ್ ಮಾಡಿದಾಗ, ಒಮ್ಮೆಲೆ ಕಲಿಸಿದಾಗಲೇ ಏನಾಯಿತು? ಕಂಪ್ಲೀಟ್ ಸಾಲಿಡ್ ದೊಡ್ಡ ಸ್ಪಿಯರ್ ಆಗಿದ್ದು. ಸೊ ಹಾಗಿದ್ರೆ ಇದಿಷ್ಟು ಏನಿದೆ ಅಲ್ಲ ವಾಲ್ಯೂಮ್, ಇವುಗಳನ್ನು ಸಮ್ ಮಾಡಿದಾಗ ಬರುವಂಥ ವಾಲ್ಯೂಮ್ ಆಫ್ ದ ಸಿಂಗಲ್ ಸ್ಪಿಯರ್ ಏನಿದೆ ಅಲ್ಲ ದೊಡ್ಡ ಸ್ಪಿಯರ್ ಅದಕ್ಕೆ ಈಕ್ವಲ್. ಬರೀರಿ ಹಾಗಿದ್ರೆ. ಸೊ ವಾಲ್ಯೂಮ್ ಆಫ್ ಸಿಂಗಲ್ solid sphere is equal to volume of first plus second plus third sphere. Okay, ಅರ್ಥ ಆಗ್ತಿದೆಯಲ್ಲ? ಓಕೆ, ಆಲ್ ರೈಟ್. ಸೊ ಈಗ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಂಗಲ್ ಸಾಲಿಡ್ ಸ್ಪಿಯರ್? 4/3 πr³ ಓಕೆ. ಸೊ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಪಿಯರ್ಗಳ ವಾಲ್ಯೂಮ್ ಏನು ಬರೆಯೋಣ? 4/3 π6³ ನೋಡಿ, ಎಲ್ಲ ಕಡೆ ಕಾಮನ್ನು 4/3 π ಇದೆ, ಕಾಮನ್ ಇದೆ. ಹಾಗಿದ್ರೆ ಅದನ್ನು ಹೊರಗೆ ತೆಗಿಯೋಣ. 4/3 π ಇಂಟು 6³ ಪ್ಲಸ್ 8³ ಪ್ಲಸ್ 10³ ಕರೆಕ್ಟ್ ಇದೆನಾ? 6, 8, 10 ಓಕೆ ಫೈನ್. ಈಗ 4/3 π ಕ್ಯಾನ್ಸಲ್ ಆಯಿತು. r³ ಇಸ್ ಈಕ್ವಲ್ ಟು 6³ ಎಷ್ಟು? 6 6 36, 36 ಇಂಟು 6 ಮಾಡಿದಾಗ 216 ಪ್ಲಸ್ 8 8 64, 64 ಇಂಟು 8 ಮಾಡಿದಾಗ 512 ಬರುತ್ತಲ್ಲ? ಎಸ್. ಪ್ಲಸ್ ವಾಟ್ ಈಸ್ 10³? ದಟ್ ಈಸ್ 1000 ಓಕೆ. ಸರಿ, ಈಗ ಆ್ಯಡ್ ಮಾಡ್ರಿ. 1500, 1700 ಹೌದಾ? ಸೊ r³ ವಿಲ್ ಬಿ ಈಕ್ವಲ್ ಟು 1728 ಬರುತ್ತೆ. ಆ್ಯಂಡ್ r is equal to cube root of 1728 ಓಕೆ. ಸೊ r will be equal to 12. r ಎಷ್ಟು ಬರುತ್ತೆ? 12 ಸೆಂಟಿಮೀಟರ್ ಹೌದಾ? ಹೆಂಗೆ ಅಂದರೆ 12 12 144, 144 ಇಂಟು 12 ಮಾಡಿದಾಗ ಯು ವಿಲ್ ಗೆಟ್ 1728. ಇದನ್ನ ಹೇಗೆ ತಿಳ್ಕೊಬೋದು ಅಂದರೆ ನೋಡಿ, 2³ is equal to 8 ಓಕೆ. ಸೊ ಹಾಗಿದ್ರೆ 2³ 8 ಆಗಿದೆ ಅಂದರೆ 12³ ಕೂಡ ಎಂಡಿಂಗಲ್ಲಿ 8ಅನ್ನು ಹೊಂದಿರಬೇಕು ಓಕೆ. ಗಾಟ್ ಇಟ್? ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ ಇನ್ನೊಮ್ಮೆ. ಕ್ಯೂಬ್ ಹಾಗೆ ಸ್ಕ್ವಯರ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಕ್ಯೂಬ್ ಬಗ್ಗೆ ಮಾತಾಡೋಣ. ಬಟ್ ಇವಾಗ r ವಿಲ್ ಬಿ ಈಕ್ವಲ್ ಟು 12 ಸೆಂಟಿಮೀಟರ್. ನಮಗೇನು ಕೇಳಿದ್ರು ಪ್ರಶ್ನೆಯಲ್ಲಿ? ರೇಡಿಯಸ್ ಆಫ್ ದ ರಿಸಲ್ಟಿಂಗ್ ಸ್ಪಿಯರ್.
ಅರ್ಥ ಆಯ್ತಾ? ಬಂತ ಆನ್ಸರು? ಓಕೆ, ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಹಾಗಿದ್ರೆ ಇನ್ನೂ ಒಂದು ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್ನ ಇವಾಗ ಸಾಲ್ವ್ ಮಾಡಿ ಮುಗಿಸೋಣ. ವಾಟ್ ದೇ ಹ್ಯಾವ್ ಗಿವೆನ್, ಎ 20 meter deep well with diameter 7 meter is dug and the earth from digging is evenly spread out to form a platform 22 meter by 14 meter. Find the height of the platform ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಬೇಸಿಕಲಿ ನಮಗೇನು ಕೊಟ್ಟರೆ, ಒಂದು ಬಾವಿನ ತೋಡ್ತಿದ್ದಾರೆ ಮಣ್ಣಲ್ಲಿ. ಹೈಟ್ ಎಷ್ಟಿದೆ? 20 ಮೀಟರ್. ಡಯಾಮೀಟರ್ ಎಷ್ಟಿದೆ? 7 ಮೀಟರ್. ಓಕೆ, ಸರಿ. ಆ್ಯಂಡ್ ದ ಅರ್ತ್ from digging is evenly spread out to form a platform 22 meter by 14 meter. Find the height of the platform. ಸರಿ, ಏನು ಹೇಳ್ತಿದ್ದಾರೆ ಈಗ ಅಂದರೆ ನೋಡಿ, ಒಂದು ಬಾವಿನ ತೆಗಿತಿದ್ದಾರೆ, ಮಣ್ಣನ್ನು ತೋಡಿ ತೋಡಿ ಬಾವಿನ ತೆಗಿತಿದ್ದಾರೆ. ಬಾವಿ ಅಂದ ತಕ್ಷಣ ನಿಮಗೆ ಏನು ಒಂದು ಇಮ್ಯಾಜಿನೇಷನ್ ಬರಬೇಕು, ಅದು ಹೆಂಗಿರುತ್ತೆ, ಬಾವಿ ಅಂದರೆ ಹೆಂಗಿರುತ್ತೆ? ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ, ಹೌದಾ? ಸೊ ಅದರದ್ದು ಡೀಪ್ ಅಂದರೆ ಏನು? ಡೆಪ್ತ್ ಕೊಟ್ಟರೆ ಒಂದು ಅರ್ಥದಲ್ಲಿ ಹೈಟ್, ಹೌದಾ? ಹೈಟ್ ಎಷ್ಟಿದೆ? 20 ಮೀಟರ್ ಅಂತೆ. ಸರಿ, ದೆನ್ ಡಯಾಮೀಟರ್ ಕೊಟ್ಟರೆ ಎಷ್ಟು? 7 ಮೀಟರ್. ಸರಿನಾ? ಓಕೆ, ಆ್ಯಂಡ್ ಈಸ್ ಡಗ್. ಓಕೆ, ಡಯಾಮೀಟರ್ 7 ಮೀಟರ್ ಈಸ್ ಡಗ್ ಆ್ಯಂಡ್ ದ ಅರ್ತ್ ಫ್ರಮ್ ಡಿಗ್ಗಿಂಗ್ ಈಸ್ ಇವೆನ್ಲಿ ಸ್ಪ್ರೆಡ್ ಔಟ್ ಟು ಫಾರ್ಮ್ ಎ ಪ್ಲಾಟ್ಫಾರ್ಮ್. ಓಕೆ, ಒಂದು ಈಗ ಮಣ್ಣನ್ನು ತೋಡ್ತಿರ್ತಾರಲ್ಲ, ಬಾವಿ ಅಗಿಯೋದು ಹೆಂಗೆ? ಮಣ್ಣನ್ನು ತೋಡ್ತಿರ್ತಾರೆ, ತೆಗಿತಿರ್ತಾರೆ. ಆ ತೆಗ್ದಿರೋ ಮಣ್ಣನ್ನು ಒಂದು ಕಡೆ ತೆಗ್ದು ರಾಶಿ ಹಾಕ್ತಿದ್ದಾರೆ. ಅದು ಒಂದು ಪ್ಲಾಟ್ಫಾರ್ಮ್ ಥರ ಆಯ್ತಂತ. ಅದು ಹೇಗೆ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಇನ್ ಎ ಕ್ಯೂಬಾಯ್ಡ್ ಶೇಪ್. ಕ್ಯೂಬಾಯ್ಡ್ ಶೇಪ್ ಯಾಕೆ ಹೆಂಗೆ ಗೊತ್ತಾಯ್ತು ಅಂದರೆ ನೋಡಿ, 22 ಮೀಟರ್ ಬೈ 14 ಮೀಟರ್ ಲೆಂತ್ ಇಂಟು ಬ್ರೆಡ್ತ್ ಕೊಟ್ಟಾರೆ. ನಮಗೇನು ಕೇಳ್ತಿದ್ದಾರೆ? ಹೈಟ್ ಆಫ್ ದ ಪ್ಲಾಟ್ಫಾರ್ಮ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಯ್ತು ಇದರ ಅರ್ಥ? ಇದು ಮಣ್ಣಿನ ರಾಶಿ ತೆಗೆದು ಹಾಕ್ತಿದಾರಲ್ಲ, ಅದು ಒಂದು ಕ್ಯೂಬಾಯ್ಡ್ ಶೇಪ್ ಅನ್ನ ಫಾರ್ಮ್ ಮಾಡ್ತಿದೆ ಅಂತ ಅರ್ಥ ಆಯ್ತು. ಓಕೆ, ಸೊ ಆ ಕ್ಯೂಬಾಯ್ಡ್ ಶೇಪ್ ಫಾರ್ಮ್ ಮಾಡ್ತಿರೋ ಮಣ್ಣು, ಅದರ ಲೆಂತ್ ಮತ್ತೆ ಬ್ರೆಡ್ತ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಹೈಟ್. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಾರೆ ಅದನ್ನ ಬರಿತೀನಿ. ವಾಟ್ ದೇ ಹ್ಯಾವ್ ಗಿವೆನ್ ಫಾರ್ ವೆಲ್. ಓಕೆ, ವೆಲ್ಗೆ, ವೆಲ್ ಈಸ್ ಸಿಲಿಂಡ್ರಿಕಲ್ ವೆಲ್, ಹೌದಾ? ಸೊ ಹಾಗಾಗಿ ಸಿಲಿಂಡರ್ ಅಂತ ಬರಿತೀನಿ. ಸಿಲಿಂಡ್ರಿಕಲ್ ಶೇಪ್ ವೆಲ್ ಅಂತ ಬರೆದು ಬಿಡ್ತೀನಿ. ಅದು ಬೇಡ, ಇದು ಬೇಡ. ಓಕೆ, ಸೊ ಇದರದು ಡಯಾಮೀಟರ್ ಕೊಟ್ಟಾರೆ, ಕರೆಕ್ಟಾ? ಸೊ ಡಯಾಮೀಟರ್ ಎಷ್ಟಿದೆ? 7 ಮೀಟರ್ ಇದೆ. ಹಾಗಿದ್ರೆ ರೇಡಿಯಸ್ ಎಷ್ಟಾಯ್ತು? 7/2. ಓಕೆ, ದೆನ್ ಹೈಟ್ ಕೊಟ್ಟರೆ ವಿಚ್ ಈಸ್ 20 ಮೀಟರ್, ಹೌದಾ? ಓಕೆ, ದೆನ್ ವಾಟ್? ಈಗೇನು ಮಾಡ್ತೀನಿ, ಹೆಂಗಿದ್ರು ಸಿಲಿಂಡ್ರಿಕಲ್ ಶೇಪ್ಡ್ ವೆಲ್ ಬಗ್ಗೆ ಕೊಟ್ಟಿರುವಂಥ ರೇಡಿಯಸ್ ಹೈಟ್ ಕೊಟ್ಟಾರಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬಿಡ್ತೀನಿ ಫಸ್ಟ್. ಓಕೆ, ಸೊ ವಾಲ್ಯೂಮ್ ಆಫ್ ದ ವೆಲ್ is equal to volume of the well is equal to pi r square h. ಏನು? pi r square h. That is pi ಏನಾದರೂ ಕೊಟ್ಟಾರ ಯೂಸ್ ಮಾಡ್ರಿ ಅಂತ ಇಲ್ಲ. ಸೊ 22/7 ಇಂಟು r is 7/2 ಇಂಟು 7/2 ಇಂಟು 20. ಓಕೆ, ಆಲ್ ರೈಟ್. ಸೊ 7 ಮತ್ತೆ 7 ಕ್ಯಾನ್ಸಲ್, 2 1s 2 11s, ಹೌದಾ? 2 1s 2 10s 20. ಕರೆಕ್ಟ್ ತಾನೆ? ಎಸ್. ಸೊ ಏನು ಉಳಿತು? 7 ಇಂಟು 11 ಈಸ್ 77. 77 ಇಂಟು 10 ಮಾಡಿದರೆ 77 ಇಂಟು 10 ಮಾಡಿದರೆ 770 ಸೆಂಟಿಮೀಟರ. ಮೀಟರ ಏನಿದು? ಮೀಟರ್ ಕ್ಯೂಬ್. ಓಕೆ, ಮೀಟರ್ ಕ್ಯೂಬ್ ಎಷ್ಟಿದೆ? 770 ಮೀಟರ್ ಕ್ಯೂಬ್ ಬಂತು. ವಾಟ್ ಈಸ್ ದಿಸ್? ವಾಲ್ಯೂಮ್ ಆಫ್ ದ ವೆಲ್ ಅಥವಾ ವಾಲ್ಯೂಮ್ ಆಫ್ ದ ಅರ್ತ್ ಟೇಕನ್. ಓಕೆ, ವಾಲ್ಯೂಮ್ ಆಫ್ ದ ಅರ್ತ್ ಡಿಗ್ಡ್ ಫ್ರಮ್ ದ ವಾಲ್ಯೂಮ್ ಆಫ್ ದ ಅರ್ತ್ ಡಿಗ್ ಅಷ್ಟೇ. ಓಕೆ, ಸೊ ಎಷ್ಟು ಮಣ್ಣನ್ನು ತೋಡಿದರೆ ಅದು ಒಂದೇ, ಹಾಗೆ ಎಷ್ಟು ವಾಲ್ಯೂಮ್ ಅಂದರೆ ವೆಲ್ ಏನಿದೆಯಲ್ಲ, ಬಾವಿ ಏನು ತೋಡಿದಾರಲ್ಲ ಅದ್ರ ವಾಲ್ಯೂಮು, ಈ ಭೂಮಿಯಿಂದ ತೆಗ್ದಿರೋ ಮಣ್ಣು ಎರಡರ ವಾಲ್ಯೂಮು ಸೇಮ್ ಇರುತ್ತೆ. ಆಮ್ ಐ ರೈಟ್? ಸೊ ಈಗ ಲೆಟ್ ಹೆಚ್ ಬಿ ದ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಹೈಟ್ ಆಫ್ ದ ಪ್ಲಾಟ್ಫಾರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸರಿ. ಆ ಪ್ಲಾಟ್ಫಾರ್ಮ್ ಯಾವ ಶೇಪಲ್ಲಿದೆ? ಇಟ್ ಈಸ್ ನಥಿಂಗ್ ಬಟ್ ಇನ್ ದ ಶೇಪ್ ಆಫ್ ಎ ಕ್ಯೂಬಾಯ್ಡ್.
ಸೊ ಹಾಗಿದ್ರೆ ವಾಲ್ಯೂಮ್ ಆಫ್ ದ ವೆಲ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಪ್ಲಾಟ್ಫಾರ್ಮ್. ಹೌದಾ? ವಾಲ್ಯೂಮ್ ಆಫ್ ದ ಪ್ಲಾಟ್ಫಾರ್ಮ್ ಮೇಡ್ ಫ್ರಮ್ ಅರ್ತ್. ಓಕೆ, ಮೇಡ್ ಫ್ರಮ್ ಅರ್ತ್ ಅಂದರೆ ಮಣ್ಣಿಂದ ಮಾಡಿರುವಂತಹ ಪ್ಲಾಟ್ಫಾರ್ಮಿನ ವಾಲ್ಯೂಮ್, ಹಾಗೆ ಈ ವಾಲ್ಯೂಮ್ ಆಫ್ ದ ವೆಲ್ ಸೇಮ್ ಇರುತ್ತೆ. ಕರೆಕ್ಟ್ ತಾನೆ? ಆ ಮಣ್ಣನ್ನು ತೆಗೆದು ಎಷ್ಟು ಮಣ್ಣನ್ನು ತೆಗೆದು ಹಾಕಿರ್ತಾರೋ ಅಷ್ಟು ಮಣ್ಣನ್ನು ವಾಪಸ್ ಹಾಕಿದ್ರೆ ಏನಾಗುತ್ತೆ? ಕ್ಲೋಸ್ ಆಗ್ಬಿಡುತ್ತೆ. ಅದಿಷ್ಟು ಏನು? ಯಾವುದು? ವೆಲ್. ಹೌದಾ? ಇದರ ಅರ್ಥ ಏನು? ಆ ವಾಲ್ಯೂಮ್ ಆಫ್ ದ ವೆಲ್ ಆಗಿದ್ದು ಹೇಗೆ? ಅದೇ ಮಣ್ಣಿಂದನೇ. ಹೌದಾ? ಸೊ ಹಾಗಿದ್ರೆ ಆ ಒಂದು ವೆಲ್ ಫಾರ್ಮ್ ಆಗಿದೆ ಆ ಮಣ್ಣಿಂದ. ಮಣ್ಣು ಎಷ್ಟು ಹೊರಗೆ ತೆಗ್ದ್ರಲ್ಲ ಅದರಿಂದ ಫಾರ್ಮ್ ಆಗಿರೋವಂಥದ್ದು. ಸೊ ಅದೇ ಮಣ್ಣು ಈಗ ಕ್ಯೂಬಾಯ್ಡ್ ಶೇಪಲ್ಲಿ ಪ್ಲಾಟ್ಫಾರ್ಮ್ ಆಗ್ತಿದೆ ಅಂದರೆ ಇದರ ಅರ್ಥ ಏನು? ವಾಲ್ಯೂಮ್ ಆಫ್ ದ ವೆಲ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಪ್ಲಾಟ್ಫಾರ್ಮ್. ಓಕೆ, ಸೊ ಈಗ ಇಲ್ಲಿ ವಾಲ್ಯೂಮ್ ಆಫ್ ದ ವೆಲ್ ಎಷ್ಟು ಬಂತು? 770 ಬಂತು, ವಿಚ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಪ್ಲಾಟ್ಫಾರ್ಮ್. ವಾಟ್ ದೇ ಹ್ಯಾವ್ ಗಿವೆನ್? 22 ಇಂಟು 14 ಇಂಟು 22 ಇಂಟು, ಅದಕ್ಕಿಂತ ಮುಂಚೆ ಇಲ್ಲಿ ಬರೀತೀನಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಸೊ ಇದರಲ್ಲಿ ಏನು ಕೊಟ್ಟಾರೆ ನಮಗೆ ಅಂದರೆ ಲೆಂತ್ ಈಸ್ 22 ಇಂಟು 14 ಇಂಟು h as it is. ಓಕೆ, 22 ಇಂಟು 14 ಇಂಟು h as it is. So h will be equal to, ಓಕೆ, 770 ಡಿವೈಡೆಡ್ ಬೈ ಇದೇನಾಗುತ್ತೆ? ಇಲ್ಲಿ ಬರುತ್ತೆ, ದಟ್ ಈಸ್ 22 ಇಂಟು 14 ಆಗುತ್ತೆ. ನಾವು 11 7s 77, 0 ಹಾಗೆ ಬರೀರಿ. 11 2s 22. ಓಕೆ, ದೆನ್ 2 1s ಇಂದ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಹಿಂಗೂ ಮಾಡ್ಬೋದು. 7 10s 70, 7 2s 14. ಓಕೆ, ನಾವು 2 1s 2 5s 10. ಹಾಗಿದ್ರೆ ಉಳಿದಿದ್ದೇನು? h is equal to 5/2, which is equal to 2 1s 2 2s 4, 2 5s 10. ಹಾಗಿದ್ರೆ h is equal to 2.5 ಮೀಟರ್. h ಎಷ್ಟು ಬಂತು? 2.5 ಮೀಟರ್ ಬಂತು. ಅರ್ಥ ಆಯ್ತಾ? ಸಿಂಪಲ್ ಆಗೇ ಇದೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಮಣ್ಣನ್ನು ಎಷ್ಟು ಹೊರಗೆ ತೆಗ್ದಿರ್ತಾರಲ್ಲ ಅದು ಒಂದು ಫಾರ್ಮ್ ಮಾಡಿದೆ. ಓಕೆ, ಕ್ಯೂಬಾಯ್ಡ್ ಶೇಪಲ್ಲಿ ಎಷ್ಟು ಎತ್ತರ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಹೈಟ್ ಎಷ್ಟು ಎತ್ತರ ರಾಶಿ, ಮಣ್ಣಿನ ರಾಶಿ ಆಯಿತು ಅಂತ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ಮಕ್ಕಳೇ, ನಾವು ಇವತ್ತಿನ ಸೆಷನಲ್ಲಿ ಏನು ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಸೊ ಏನನ್ನ ಕಲ್ತ್ವಿ? ಒಂದು ಶೇಪಲ್ಲಿ ಇರ್ತಕ್ಕಂಥ ಸಾಲಿಡ್ನ ಇನ್ನೊಂದು ಶೇಪಲ್ಲಿ ಹೇಗೆ ಕನ್ವರ್ಟ್ ಮಾಡೋದು. ಹೌದಾ? ಸೊ ಬೇಸಿಕಲಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈ ವ್ಯಾಕ್ಸ್ ಹಾಗೆ ಲಿಕ್ವಿಡ್ಗಳ ಎಕ್ಸಾಂಪಲ್ ತಗೊಂಡು ತಿಳ್ಕೊಂಡ್ವಿ. ಹೌದಾ? ಸೊ ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ಶೇಪ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಕೆಲವೊಂದಿಷ್ಟು ಎಕ್ಸಾಂಪಲ್ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ನಾಳಿನ ಸೆಷನಲ್ಲಿ ಇದ್ರ ಮೇಲೆ ಇರುವಂತಹ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್, ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ, ಫ್ರಸ್ಟಮ್ ಆಫ್ ಎ ಕೋನ್. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಇಲ್ಲಿವರೆಗೂ ಸೆಷನ್ನಲ್ಲಿ ಏನೇನು ಮಾಡಿಸಿದೀವಲ್ಲ ಇಲ್ಲಿ ತನಕ ಈ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಎಲ್ಲ ಸೆಷನ್ಗಳನ್ನು ನೋಡಿ, ವಾಚ್ ಮಾಡಿ, ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.